ಹೈದರಾಬಾದ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಾವಿನ ಸಂಖ್ಯೆ 17ಕ್ಕೆ ಏರಿಕೆ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. 3 ಮಕ್ಕಳು ಮಹಿಳೆಯರು ಸೇರಿ 17 ಮಂದಿ ಸಾವನ್ನಪ್ಪಿರುವಂತಹ ಡೀಟೇಲ್ಸ್ ಇದು. ಚಾರ್ಮಿನಾರ್ನ ಗುಲ್ಜಾರ್ ಹೌಸ್ನಲ್ಲಿ ನಡೆದಿರುವಂತಹ ದುರಂತ ಅಂತ ಇದು. ಗುಲ್ಜಾರ್ ಹೌಸ್ ಕಟ್ಟಡದ ಮೊದಲ ಮಹಡಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸಂಭವಿಸಿರೋದ್ರ ಶಂಕೆ ವ್ಯಕ್ತ ಆಗ್ತಾ ಇದೆ. ಬಟ್ ಈ ಅವಘಡ ಆಗಬೇಕಾದ್ರೆ 30ಕ್ಕೂ ಹೆಚ್ಚು ಜನ ಇದ್ರಂತೆ. ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗಬಹುದು ಅನ್ನುವಂತಹ ಆತಂಕ ಕೂಡ ಇದೆ. ಮೃತರ ಕುಟುಂಬಕ್ಕೆ ಈಗಾಗಲೇ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಿಸಲಾಗಿದೆ. ಟ್ವೀಟ್ ಮೂಲಕ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಗುಲ್ಜಾರ್ ಹೌಸ್ ಕಟ್ಟಡದ ಮೊದಲ ಮಹಡಿಯಲ್ಲಾಗಿರೋ ಅನಾಹುತ ಇದು. ರೆಸ್ಕ್ಯೂ ಆಪರೇಷನ್ ಇನ್ನೊಂದು ಕಡೆಗೆ ಅಗ್ನಿ ಅನಾಹುತದ ತೀವ್ರತೆಯನ್ನು ಬಿಂಬಿಸ್ತಾ ಇದೆ ದಟ್ಟ ಹೊಗೆ. ನೋಡಿ, ಅಲ್ಲಿ ಅಗ್ನಿ ಅನಾಹುತ ಯಾವ ಪ್ರಮಾಣದಲ್ಲಿ ಆಗಿದೆ ಅಂತ ಹೇಳಿದ್ರೆ, ಕಟ್ಟಡದ ಒಳಗೆ ಕೇವಲ ಬೆಂಕಿಯ ನರ್ತನ ಮಾತ್ರ ಕಾಣಿಸ್ತಾ ಇದೆ. ಫೈರ್ ಎಸ್ಟಿಂಗ್ವಿಷರ್ ಬಂದಿದೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ, ರೆಸ್ಕ್ಯೂ ಆಪರೇಷನ್ಗೆ ಪೊಲೀಸರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಬಟ್ ಅಷ್ಟರಲ್ಲಾಗಲೇ 30ಕ್ಕೂ ಹೆಚ್ಚು ಜನ ಇದ್ರಂತೆ. 17 ಜನ ಅದರಲ್ಲಿ ತೀರು ಹೋಗಿದ್ದಾರೆ. ಇನ್ನಿಕ್ಕವರ ಸ್ಥಿತಿಗಳಲ್ಲಿ ಕೆಲವರಿಗೆ ಗಾಯಗಳಾಗಿದೆ. ಸುಟ್ಟ ಗಾಯಗಳು ಅಂತ ಹೇಳಿದ್ರೆ ಬರ್ನಿಂಗ್ ಮಾರ್ಕ್ಸ್ ಒಂದು ದೇಹದ ಮೇಲೆ 35%ಗಿಂತ ಜಾಸ್ತಿ ಇದೆ ಅಂದರೆ ಅವ್ರು ಬದುಕೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ಹೊತ್ತಿನ ನಂತರ ನಮಗೆ ಅಗ್ನಿ ಅನಾಹುತದ ತೀವ್ರತೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ. ಗುಲ್ಜಾರ್ ಹೌಸ್ನಲ್ಲಿ ಆಗಿರೋದು, ಸ್ಥಳದಲ್ಲಿ ಪ್ಯಾನಿಕ್ನ ವಾತಾವರಣ, ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರೋದನ್ನು ನೀವು ಗಮನಿಸಿ.